ತಮ್ಮೆ. ಪ್ರಾಣ ಹೋಗಲು ಮಾನ ಮಾರುವ ಹೀನ ಗುಣದವರಲ್ಲ ಈ ಬಡವರು. ಈ ನಿನ್ನ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲುವುದು ಬಡವರ ಹೊರತು ನೀನಲ್ಲ. ಮಾತನಾಡಿದೆ ಅಣ್ಣ. ಹೌದಮ್ಮ, ಈ ಬಡವರಿಗೆ ಆ ದೇವರನ್ನು ಬಿಟ್ಟರೆ ಮತ್ತಾರಿದ್ದಾರೆ? ಈ ಸಮಾಜವಂತೂ ಸಿರಿತನದ ಸೊಕ್ಕಿನಲ್ಲಿ ಈ ಬಡವರನ್ನು ಹೀಯಾಳಿಸುತ್ತಾರೆ ವಿನ ಮಾತನಾಡಿಸೋದಿಲ್ಲ. ಹೌದಣ್ಣ, ಈಗಿನ ಸಮಾಜಕ್ಕೆ ಈ ತಂಗಿನೇ ನೋಡೋಣ. ತಂಗಿ, ನನ್ನ ತಪ್ಪನ್ನು ಮನ್ನಿಸಿಬಿಡಮ್ಮ. ಬೆಳೆದು ನಿಂತ ತಂಗಿ ಹೇಳ್ತಾರೆ ಮನುಷ್ಯರ ತುತ್ತ ಅನ್ನ ಹಾಕಲು ಪಾಪಣ್ಣನ ಮನೇನೋ ಪಾಪಣ್ಣ ನಾನು. ಮತ್ತೆ ನನಗೆ ಪ್ರತಾಪ್ ಮದುವೆ ಅಂತ ಹೇಳಿದಣ್ಣ. ಅಣ್ಣ, ನನಗೆ ಮದುವೆ ಮಾಡ್ಕೊಂತ ಹೇಳಿದಾನೆ. ಏನು? ಪ್ರತಾಪ್ ನಿನ್ನ ಮದುವೆಯಾಗಲು ಒಪ್ಪಿದ್ದಾರ? ಉಚ್ಚಿ ಕನಸು ಕಾಣುತ್ತೀವಿ ಏನಮ್ಮ? ಇಲ್ಲಣ್ಣ, ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ನಾನು ನಿನ್ನ ಮದುವೆ ಆಗುತ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಮಾತು ಆಡಿದರೆ ಆಯಿತು, ಮುತ್ತು ಹೊಡೆದರವಾಯಿತು ಅನ್ನೋ ಮಾತು ಈಗಿಲ್ಲ ತಂಗಿ, ಇದು ಸರಿಗಾಲ. ಹಣವಂತರಿಗೆ ಮಾತು ಅನ್ನೋದು ಅಷ್ಟೇ, ಅಷ್ಟೇ. ಇಲ್ಲ, ಈಗಿನ ಎಲ್ಲರೂ ಹಾಗೆ ಇರೋದಿಲ್ಲ. ಈಗಿನ ಕಾಲದಲ್ಲಿ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಈಗಿನ ಕಾಲದಲ್ಲಿ ಕೋಟಿಗೊಬ್ಬರು ತಂಗಿ, ನೀನು ಹೇಳುತ್ತಿರುವ ಹಾಗೆ ಶ್ರೀಮಂತರು. ಆ ಶ್ರೀಮಂತರ ವಿಷಯವನ್ನು ಮಾತ್ರ ಎತ್ತಬೇಡಮ್ಮ. ಬಡವರನ್ನು ಕೀಳಾಗಿ ಕಾಣೋರು ಶ್ರೀಮಂತರು, ಹೆಣ್ಣನ್ನು ಕಾಮನಿ ಮೋಹಿಸೋರು ಶ್ರೀಮಂತರು. ಹೋಗ್ಲಿ ಬಿಡೋಣ. ಅಣ್ಣ, ರೋಷಣ್ಣ ಎಲ್ಲಾದ್ರೂ ನೋಡಿದ್ಯಾಣ? ಇಲ್ಲಮ್ಮ, ಎಲ್ಲಿ ನೋಡಿದರೂ ಅವನು ಸುಳಿವೇ ಇಲ್ಲ. ಅವನು ಬಹಳ ಆಟವಾದಿ ತಂಗಿ. ಅಣ್ಣ, ನಮ್ಮಣ್ಣ ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಅವನು ಚೆನ್ನಾಗಿದ್ರೆ ಅಷ್ಟೇ ಸಾಕಣ್ಣ. ನನ್ನದು ಅದೇ ಪವಿತ್ರ. ಎಲ್ಲೇ ಇರಲಿ ಹೇಗೆ ಇರಲಿ ನನ್ನ ತಮ್ಮ ಚೆನ್ನಾಗಿದ್ದರೆ ಸಾಕು, ಅಷ್ಟೇ ನಾನು ಬಯಸುವುದು. ತಂಗಿ, ಮನೆಯಲ್ಲಿ ಕುಡಿಯಲಿಕ್ಕೆ ನೀರಿಲ್ಲ, ನಾನು ಹೋಗಿ ತೆಗೆದುಕೊಂಡು ಬರುತ್ತೇನೆ. ನಾನೇ ಹೋಗಿ ತರ್ತಿದ್ದಿ, ಇರೋಣ ನೀನೆ. ಬೇಡಮ್ಮ, ನೀನು ಇರು, ನಾನೇ ಹೋಗಿ ತೆಗೆದುಕೊಂಡು ಬರುತ್ತೇನೆ. ಲೋಕನ ಸುಂದರಿ ಪವಿತ್ರ ಕನ್ನಡ ಈ ಕಾಲಿಗೆ ಇದೆ ಸರಿಯಾದ ಮುಹೂರ್ತ.
ಈ ಪೈಪ ನೀವು ಪಾಪ ಅಡಿಗೆರು ಈಗಿನ ಯೌವನಕ್ಕೆ ಗುರಿ ಇಟ್ಟು ಮಾಡಿವೆ ಕಾಮದ ಬಾಣ. ಏ ಕಾಮದ ಬಾಣ ನೋಡು, ನೀನ ಎದುರಿಗೆ ಸಿದ್ಧವಾಗಿ ಬರ್ತಿದೆ ರಾಮ ಬಾಣ. ಈ ಕಾಮ ಕುಸರಿಗೆ ಬಾಣ. ಥು, ನೀನೊಬ್ಬ ಕಾಮದ ಪಿಚಾಚಿ. ನೋಡು, ಹಸಿವೆ ಆಸೆ ಇದ್ದರೆ ಎಲ್ಲಾದ್ರೂ ಹೋಗೋ ಬಾಣ. ಮರೆತು ಹೋಗೋದು ನನ್ನಿಂದ ಹಾಕ್ತಾ ಇಲ್ಲ ಪವಿತ್ರ. ಯಾಕೆಂದರೆ ಅದೇ ಈಗಿನ ಸೌಂದರ್ಯ ಸಭೆಗೂ ನನ್ನನ್ನು ಕೈ ಬೀಸಿ ಕರೆಯುತ್ತಿದೆ. ಏ ದೂರ ಸರಿ ಹೋಗ್ಮ. ನೀನು ನನ್ನ ಮುಟ್ಟಿದರೆ ಚಪ್ಪೆ ಹೊಡಿಬೇಕಾಗುತ್ತೆ ಜೋಕೆ. ರೂಪಿಸಿಕೊಂಡರೂ ಹೂವಿನ ತುಂಬಿನ ಕೈಯನ್ನು ಹೂವಿನಂತೆ ನಗುತ್ತಿದೆ. ನಗುತ್ತಿರುವ ಹೂವಿನ ಅನ್ನವನ್ನು ತಂತಿದ್ರು ಅವನಿಸುತ್ತದೆ ಎನ್ನ ಮನ. ಬಾ ಪವಿತ್ರ ಬಾ. ಹಠ ಒಳ್ಳೆಯದಲ್ಲ. ಅವನು ತಮ್ಮ ಕೆಟ್ಟವನು. ನೀನಾಗೆ ಬಂದು ಮುಟ್ಟಿಸು. ನಾಚಿಕೆಲ್ಲದ ನಾಯಿ. ನೀನು ಹೊಡೆದರು ನನಗೆ. ಪವಿತ್ರ ನೀನು ಹೊಡೆಯವನಿಗೆ ಕೊಟ್ಟಾನೇ ಬರ್ತಾ ಇಲ್ಲ ಪವಿತ್ರ. ಯಾಕೆಂದರೆ ಅದೇ ನಾನು ನಿನ್ನೆಟ್ಟುವ ಪ್ರೇಮ. ಆ ಪ್ರೇಮದ ವೇಗದ ಕಾಮ ಪ್ರೇಮ ಪೂರ್ವ ನೀನಾಗೆ ಮುಟ್ಟಿತು ಪ್ರೇಮದಿಂದ. ಮಾನಗೆಟ್ಟವನೇ, ಈ ಘನತೆಯ ಶಾಪ ನೀನು ತಟ್ಟದೆ ಬಿಡೋದಿಲ್ಲ. ಥು, ಪಾಪಿ. ಶಾಪ ಕಾಮದ ಪುತ್ತವನ್ನು ನೆತ್ತಿಗೆಸ್ಕೊಂಡು ಈ ಚಕ್ರನಿಗೆ ಶಾಪ. ನಾ ನೆವರ್. ನಿನಗೇನಾದ್ರೂ ಕಾಮ ಜಾಸ್ತಿ ಆಗಿದ್ರೆ ಯಾವತ್ತೂ ಹೋಗಿ ಮರುಗ ಹೋಗೋ ಸೂಳೆ ಮಗನೇ. ಹುಡುಗರುಗಳನ್ನು ಸುಮ್ಮನೆ ಬಿಟ್ಟಿದ್ದು ನೀನಾಗೆ ಅದನ್ನು ತೋರಿಸುತ್ತೀನಿ ಎಂದು ವರ್ಷದ ಹೊಟ್ಟೆ ತಿಳಿಯಬಹುದು. ಆದರೆ ಕಾಮ ದಾಹದಿಂದ ತಾಳಲಾಗದು. ಬಾ ಪವಿತ್ರ ಬಾ. ನಿನ್ನ ಸೌಂದರ್ಯ ನನ್ನನ್ನು ಕೈ ಬೀಸಿ ಕರೆಯುತ್ತಿದೆ ಬಾ ಎಂದು. ಅಯ್ಯೋ ಕಾಪಾಡಿ. ಬಡವರೇ ನಂದರೆ ಮಾರಾಟದ ಹಣ್ಣೊಂದು ತಿಳಿದಿರೆ ಮನೆಯೇ ಕತ್ತನ ಮಗನೇ. ಕಮಾನ್ ಡಾಕ್ಟರ್ ಕಮಾನ್. ಸರಿ ಸಮಾಜ ವಂಚಿಸಿಕೊಳ್ಳೋಣ ಈ ಹೊಸ ತುಂಬಿದ ಹೆಣ್ಣನ್ನು. ಹತ್ತಿಗೆ ಬಗ್ಗೆ ಇನ್ನೊಂದು ತಪ್ಪನ್ನು ಎಚ್ಚರಿಸಿದರೆ ಸೇದನೆ ಮಾಡಬೇಕಾಗುತ್ತದೆ. ಸಾವಿರಾರು ಸುಡವನ್ನು ಕಳೆದು ರೂಪುಗಳಾದ ಈ ಚಕ್ಕನಿಗೆ ಪ್ರಶಾಂತ್ ಆವೇಶ ಒಳ್ಳೆಯದಲ್ಲ. ನತ್ತಿಗೆಯೋ ನಮ್ಮ ಸಾಗರದ ಬಯಕೆಯ ಸಮರ್ಥಿಸಲೇ ಅವಳ ತೃಪ್ತಿಯನ್ನು ವ್ಯಕ್ತಗೊಳಿಸಬೇಡ. ಸುಮ್ಮನ ಹೊರಟು ಹೋಗು ಇಲ್ಲಿಂದ. ಅವಳ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳಲು ನೀನೇನು ಅವಳ ಹೊಟ್ಟೆಗೆ ಹೊಟ್ಟೆನ ಮಗನೇನು. ತಾಯಿ ಒಂದು ಕಾಲಿಗೆ ಮತ್ತು ನಾಯಿ ಅಂತ ಹೊರಟು ಮಗನೇ. ಅರ್ಥವಿಲ್ಲದ ವ್ಯರ್ಥ ಮತ್ತು ಪುಟ್ಟನೆತ್ತಿಗೆ ಪ್ರಶಾಂತ್ ಬಹುದಿನದ ಬಯಕೆ. ಈ ಬಯಕೆಗಂತೂ ಓಡಾಡಿದ ಸ್ಥಳ ಈ ಜಾಗದಿಂದ ಅಂತ ಕೋಮತನ ವ್ಯಾಘ್ರವನ್ನು ಅತ್ತ ಆತವನ್ನು ಸತ್ತ ಆತನ ಕಟ್ಟಿಕೊಂಡರೆ ನಿಮ್ಮಂತರ ನೀರು ಮೆಟ್ಟಿಸಿ ಇಂಥ ಚೆಲುವೆ ಚಿಮ್ಮಿಸಕೋರ ಈ ಅಮೀರ ಈ ಚಕ್ರ ಕೈತದ ಇನ್ನೂ ನಿಮಗೆ ಗೊತ್ತಿಲ್ಲ.
ಈ ಸೂಚನೆ ನಡೆದುಕೊಂಡು ಸುಮ್ಮನೆ ಬಲಿಪಶಾಗಬೇಡ. ಇದನ್ನ ಬೋರ್ಡಿನ ಬೇಕೆ ಈ ಬೇಗೆಗೆ ಹಟ್ಟಿ ಗೋಡೆಯಲ್ಲಿ ಸಲಾಂ ಬಹುಮಾನ ಈ ಜಾಗದಿಂದ ಸೂರ್ಯನ ಲಕ್ಷ್ಯವಲ್ಲ ಚಕ್ರ ವೀರ ತುಂಗಳ್ಳಿ ರಾಯನ ಹುಟ್ಟಿದ ಕನ್ನಡ ನಾನು ಹುಟ್ಟಿದ ನಾನು ನಿನ್ನಂತ ಕನ್ನಡಿಗೆ ಸರಾವಳಿ ಹಾಡಿ ನಾನು ನಿಜವಾದರೆ ಬೆರತಿಯ ಉದರದಲ್ಲಿ ವ್ಯಕ್ತಿದ್ದಾಗಿದ್ದರೆ ಸಂಘಕ್ಕೆ ಬಂದು ಗೊತ್ತುನಿಲ್ಲ ಕೋಣೆ ಮಗನಾದರೆ ನನಗೆ ಸಲಾಮರ ಗರಪದ ಮಗನೇ ಸರತಿಯ ಗುಪ್ಪದಲ್ಲಿ ಬಂದು ಬರೆಯೇ ಚಕ್ರ ಪೀಠನ ಕಪಟ ನಾಟಕದ ಕೊನೆ ಅಂತ ಬರೆಯುವುದಾಗಿ ಮುಕ್ತಿ ಎಂಬ ಪುತ್ರತೆ ಗರ್ಭದ ಪಾಪವೆಂಬ ಪುಂಡ ತುಂಬಿ ಎಂಬ ಪಟ್ಟ ಕಟ್ಟು ಬಿಟ್ಟರೆ ಏಕದಿಕ್ಕಿನ ಪಟ್ಟ ಕಟ್ಟಿಕೊಳ್ಳಲಿ ಈ ನಾಟಕದಲ್ಲಿ ಬರುತ್ತೇನೆ ನೋಡಿಕೊಳ್ಳುತ್ತೇನೆ ಈ ರಾಣಿಯನ್ನು ಹೋಗಲೇ ಕೋಮುಖ ಇನ್ನಂತ ಕೀಟ ನಾಶಗಳನ್ನು ಔಷಧಿ ಯಾವ ಔಷಧಿ ಸಿಂಪಡಿಸಬೇಕು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನೋಡಿ ನೀವು ಸರಳಕ್ಕೆ ಸಮಯ ಬರ್ಲಿಲ್ಲಂದ್ರೆ ಅವ್ನು ಏನ್ ಮಾಡ್ತಿದ್ರೋ ಏನು ಗೊತ್ತಿಲ್ಲ. ಅದೇ ಇರಲಿ, ಸತೀಶ್ ಇಲ್ಲವೇ ಮನೆಯಲ್ಲಿ? ಅವನು ನೀರ್ ತರಕ್ ಹೋಗಿದ್ದಾನೆ ಅಣ್ಣ. ಡಾಕ್ಟರ್ ದೂರ ಬಂದಿದ್ದಾರಲ್ಲ? ದೂರ ಆಗಿದೆಯಲ್ಲ ಸತೀಶ್, ಹತ್ತಿರ ಆಗೋಣ ಅಂತ ಬಂದೆ. ಅಂದರೆ ನಿಮ್ಮ ಮಾತಿನ ಅರ್ಥ ನನಗೆ ಆಗ್ತಾ ಇಲ್ಲ. ಹಾಗಾದರೆ ಈ ವಿಷಯ ನಿಮಗೆ ಗೊತ್ತಿಲ್ಲವೇ? ಅದೇ ಸತೀಶ್, ನಿನ್ನ ತಂಗಿಯ ಪವಿತ್ರ ಮದುವೆ ವಿಷಯ. ಓಹೋ, ಆ ವಿಷಯವೇ? ನನ್ನ ತಂಗಿಯನ್ನು ಆಗಾಗ ಆ ವಿಷಯದ ಬಗ್ಗೆ ಪ್ರಸ್ತಾಪವನ್ನು ಮಾಡುತ್ತಿದ್ದರು, ಆದರೆ ನಾನೇ ನಂಬಲಿಲ್ಲ ಪ್ರಶಾಂತ್. ಹೇಗೆ ಸತೀಶ್, ನಮ್ಮ ಹಳೆ ನೆನಪು ಮರೆತೀವೋ ಏನು? ನಿನ್ನ ತಮ್ಮ ನಾನು ಚಿಕ್ಕವನಿದ್ದಾಗಲೇ ಸ್ನೇಹಿತರು. ಜ್ಞಾಪಕವಿದೆ ಪ್ರಶಾಂತ್, ಆದರೆ ಕಾಲ ಬದಲಾಗಿದೆ ಅಲ್ಲ? ಬದಲಾದರೆ ನಾವು ಬದಲಾಗಿಲ್ಲ ಸತೀಶ್. ಬಡವರು ತಿನ್ನುವುದೇ ಅದೇ ಅನ್ನ, ಶ್ರೀಮಂತರು ತಿನ್ನುವುದೇ ಅದೇ ಅನ್ನ. ನಿಮ್ಮ ವಿಷಯ ಚೆನ್ನಾಗಿತ್ತು ಪ್ರಶಾಂತ್. ನೀವಿಬ್ಬರು ಅಣ್ಣ ತಮ್ಮಂದಿರು ಒಳ್ಳೆಯವರು. ಅಣ್ಣ ಪೊಲೀಸ್, ತಮ್ಮ ಡಾಕ್ಟರ್. ಎಷ್ಟು ಸುಂದರವಾಗಿ ಬರೆದಿದ್ದಾನೆ ಆ ದೇವರು ನಿಮ್ಮ ಹಣೆಯ ಬರವನ್ನು. ಆದರೆ ನಮ್ಮ ಹಣೆ ಬರ ಒಬ್ಬ ಹರವಟ್ಟೆಯಲ್ಲಿ ಇನ್ನೊಬ್ಬ ಬೇರೆಯಲ್ಲಿ. ಏಕೆ ಮನಸ್ಸನ್ನು ನೊಂದಿಸಿಕೊಂಡು ಮಾತನಾಡುತ್ತೇವೆ ಸತೀಶ್? ನಿನ್ನ ತಮ್ಮ ರೋಷಗ್ನಿ ನನಗೆ ಬೇಕಾಗಿತ್ತು. ಅವನು ಹಾಲಿನ ಡೇರಿಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದಾರೆ. ತಿಂಗಳಿಗೆ 10,000 ರೂಪಾಯಿ ಆ ಹಣವನ್ನು ನಿಮಗೆ ಕೊಡಲಿಕ್ಕೆ ಹೇಳಿದ್ದ. ಹೌದಾ? ಆ ದೇವರು ಅವನನ್ನ ಚೆನ್ನಾಗಿ ತರಲಿ ಪ್ರಶಾಂತ್. ಹಾ ಸತೀಶ್, ಮದುವೆ ವಿಷಯ ಏನಾಯ್ತು? ನೀನು ಒಪ್ಪುವುದಾದರೆ ಈಗಲೇ ಹಣ್ಣು ಹುಡಿ ತುಂಬಿಕೊಂಡು ಹೋಗಬೇಕು. ಈ ಬಡವನ ಬಾಯಿನಲ್ಲಿ ಭಾಗ್ಯೋದಯವಾಗುವಂತಿದ್ದರೆ ನನ್ನದೇನು ಪ್ರಶಾಂತ್, ನನ್ನದೇನು ಅಭ್ಯಂತರವಿಲ್ಲ ಪ್ರಶಾಂತ್. ಹಾಗಾದರೆ ಮತ್ತೇಕ ತಡ, ಮುಂದಿನ ವಾರನೇ ಮದುವೆ. ಪ್ರಶಾಂತ್, ಒಂದು ನಿಮಿಷ ತಾಳು, ಸಕ್ಕರೆಯನ್ನು ತರುವೆ. ಯಾರು ಬಿಡಿಸುವವನು? ನಾನೇನು ಬರುತ್ತೇನೆ, ಅರ್ಜೆಂಟ್ ದವಾಖಾನೆಯಲ್ಲಿ ಕೆಲಸವಿದೆ ನನಗೆ. ಆಯ್ತು, ಹೋಗಿ ಬನ್ನಿ ಪ್ರಶಾಂತ್.
la la la